ಇಲ್ಲ, ಅವರೇನು ಟೆರರಿಸ್ಟ್ ಅಲ್ಲ. ಸದನದ ಒಳಗಡೆ ಏನೇ ನಡೆದಿದ್ರು ಅದು ಸಭಾಪತಿಗಳ ಸುಪರ್ದಿ ಇರ್ತಕ್ಕಂಥ ಜಾಗ. ಅವರು ಏನಾದ್ರೂ ಆದೇಶ ಕೊಟ್ಟರೆ ಮಾತ್ರ ಅದನ್ನ ಪೊಲೀಸ್ನವರಾಗ್ಲಿ ಯಾರೇ ಆದ್ರೂ ಅದನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಅವರೊಂದು ಸಾರಿ ರೂಲಿಂಗ್ ಕೊಟ್ಟು ಅವ್ರನ್ನ ಮನೆಗೆ ತಲುಪಿಸಿರಿ ಅಂತ ಹೇಳಿ ADGP ಅವರನ್ನ ಕರೆದು ಆದೇಶ ಕೊಟ್ಟರೂ ಕೂಡ ಇವರು ದುಂಡಾವರ್ತಿಯ ಮೇಲೆ ಇವತ್ತು ಸರ್ಕಾರ ಅವರನ್ನ ಬಂಧಿಸಿ ಒಬ್ಬ ಟೆರರಿಸ್ಟ್ಗೂ ಕೊಡ್ತಕ್ಕಂಥ ಒಂದು ರೀತಿಯ ಶಿಕ್ಷೆಗಿಂತ ಹೆಚ್ಚಾಗಿ ನಿನ್ನೆ ನಡ್ಕೊಂಡ್ರು. ನಾವು ರಾತ್ರಿ 3 ಗಂಟೆವರೆಗೆ ಖಾನಾಪುರ ಸ್ಟೇಷನ್ ನಲ್ಲಿ ನಾವು ಕೂಡ ಇವರ ಜೊತೆಯಲ್ಲಿ ಸೆಣಸಾಡಬೇಕಾಯ್ತು. ಅಂತ ಪರಿಸ್ಥಿತಿಯನ್ನ ಪೊಲೀಸ್ನವರು ಮಾಡಿದ್ರು. ಇದು ಅಲ್ಲಿನ ಕಮಿಷನರ್ ಬೆಳಗಾವಿಯ ಕಮಿಷನರ್ಗೆ ಮುಖಭಂಗ ಆಗಿರ್ಬೇಕೀಗ. ಯಾಕೆ ಅಂತಂದ್ರೆ ಅವರೇ ಒಂದು ನಿಮಿಷಕ್ಕೂ ಅವರಿಗೆ ಫೋನ್ ಕಾಲ್ ಬರ್ತಾ ಇತ್ತು. ಬಹಳ ಒತ್ತಡದಲ್ಲಿ ಅವರು ಇದನ್ನೆಲ್ಲ ಬೇಕಂತಲೇ ಮಾಡಿದವರು. ಯಾರ ಒತ್ತಡ ಇರಬಹುದು, ಯಾರ ಇನ್ಸ್ಟ್ರಕ್ಷನ್ ಇರಬಹುದು? ಸರ್ಕಾರದ ಒತ್ತಡ. ನಿಮಿಷಕ್ಕೂ ಒಂದೊಂದು ಫೋನ್ ಬರ್ತಿತ್ತು ಅವರಿಗೆ. ಇವರು ನಮ್ಮ ಹತ್ರ ಮಾತಾಡ್ಲಿಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ. ನಾವ್ ಏನ್ ಹೇಳಿದ್ರು ಅವ್ರಿಗೆ ಕೇಳೋ ಸ್ಥಿತಿಯಲ್ಲಿಲ್ಲ. ಹಿಡೀರಿ ಇವ್ರನ್ನ ಹಿಡ್ಕೊಂಡು ಹೋಗ್ರಿ. ಯಾವ ರೀತಿ ನಿನ್ನೆ ಮಾಡಿದ್ರು ಅಂತಂದ್ರೆ ನಾನು ನನ್ನ ಕಣ್ಣಿಂದಲೇ ಈ ದೃಶ್ಯಗಳೆಲ್ಲ ನೋಡಿದೆ ನಿನ್ನೆ. ಇಂಥ ಒಂದು ಕೆಟ್ಟ ಪರಂಪರೆಯನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದು ಬಹಳ ತಪ್ಪು ಹೆಜ್ಜೆಗಳನ್ನ ಸರ್ಕಾರ ಇಡ್ತಾ ಇದೆ. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ದೇಶದ ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ, ಮತ್ತೆ ಇನ್ನೊಬ್ಬರು ನಾವು ಅಧಿಕಾರದಲ್ಲಿ ನಾಳೆ ಬರಬಹುದು. ಆದ್ರೆ ಈ ರೀತಿಯ ದುಂಡಾವರ್ತಿ ಕಾರ್ಯಕ್ರಮವನ್ನ ಯಾವುದೇ ಸರ್ಕಾರಗಳು ಮಾಡಬಾರದು. ಈಗ ಬಿಜೆಪಿಯ ವಿರೋಧ ಇದ್ದಿದ್ದು ಬಂಧಿಸಿದ ಕ್ರಮದ ಬಗ್ಗೆ ಮಾತ್ರನಾ? CT ರವಿ ಅವ್ರ ಮೇಲೆ ಬಂದಿರೋ ಆರೋಪದ ಬಗ್ಗೆ ಬಿಜೆಪಿ ಪಕ್ಷದ ನಿಲುವೇನು ಅಂತ ಅದನ್ನು ಕೂಡ ಸಮರ್ಥಿಸ್ಕೊಳ್ಳುತ್ತಾ ಪಾರ್ಟಿ? ನೋಡಿ, ನಾನು ಹೇಳೋದು, ನಾವು ಯಾವುದನ್ನು ಸಮರ್ಥಿಸಕ್ ಹೋಗಲ್ಲ. ಅದು ತನಿಖೆ ಆಗ್ತದ ಆಗ್ಲಿ. ಆದ್ರೆ ಒಂದು ಕಂಪ್ಲೇಂಟ್ ತಕೊಂಡ ತಕ್ಷಣನೇ ಇಷ್ಟೊಂದು ಆ ತರದ ಕ್ರಮ ಯಾಕೆ? ನೀವು ಇನ್ವೆಸ್ಟಿಗೇಷನ್ ಮಾಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪಲ್ಲ. ನಾವು ಹೆಣ್ಣು ಮಕ್ಕಳಿಗೆ ನಾವು ನಿಂದಿಸೋದಿದೆಯಲ್ಲ, ಅದಕ್ಕಿಂತ ಅಪರಾಧ ಇನ್ನೊಂದಿಲ್ಲ. ನಾವು ಅದನ್ನು ಒಪ್ತೇವೆ. ಆದ್ರೆ ಈಗ ಸಭಾಪತಿಗಳು ಏನ್ ಹೇಳಿದ್ದಾರೆ, ನನಗೆ ಯಾವುದೋ ಆ ರೀತಿ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಿ ಅವರು ಸೆರೆಂಡೈ ಮಾಡಿದ್ದಾರೆ. ಆದೇಶ ಹೊರ ಬಂದ ಮೇಲೂ ಅವರು ಕಸ್ಟೋಡಿಯನ್ ಆಫ್ ದಿ ಹೌಸ್ ಸಭಾಪತಿಗಳು ಅವರನ್ನು ಮೀರಿಸಿ ಅವರ ಆದೇಶವೇ ಇಲ್ಲದೆ ನೀವು ಈ ರೀತಿ ಮಾಡಿದ್ದು ಸರಿ ಇದೆಯಾ ಹೇಳಿ? ನಾವು ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ರಮ ತಗೊಂಡ್ರೆ ನಾವು ಅದನ್ನ ಡಿಪೆಂಡ್ ಮಾಡಕ್ ಹೋಗಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಅಲ್ವೇ? ಈಗ ಏನ್ ಹೇಳ್ತಾರೆ, ಎಲ್ಲ ಮಾಡಿ ರಾತ್ರಿ ಎಲ್ಲ ಅವರನ್ನ ಒಳ್ಳೆ ಟೆರರಿಸ್ಟ್ ಅನ್ನ ಸುತ್ತಾಡಿಸಿದಂಗೆ 480 ಕಿಲೋಮೀಟರ್ ಇಡೀ ರಾತ್ರಿ ಸುತ್ತಾಡಿಸಿ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ಅಂತ ನಮ್ಗೆ ಹೇಳಿ ಅಲ್ಲೇ ಸುತ್ತಾಡಿಸಿ ಮತ್ತೆ JMF ಕೋರ್ಟ್ಗೆ ಇದು ಮಾಡಿದ್ರು. ಯಾಕೆ ಅಲ್ಲಿ ಮಾಡಿದ್ರು? ಇದು ಅಲ್ಲಿ ಬರೋದೇ ಇಲ್ಲ. ಜನಪ್ರತಿನಿಧಿಗಳ ಕೋರ್ಟ್ಗೆ ಬರ್ಬೇಕಾಗಿತ್ತು, ಇಲ್ಲ ಹೈಕೋರ್ಟ್ಗೆ ಬರ್ಬೇಕಾಗಿತ್ತು ಇದು. ಅಂಥದನ್ನು ಮಾಡಿ ಈಗ ಹೈಕೋರ್ಟ್ ಆದೇಶ ಹೊರಬಿತ್ತು. ಇದಕ್ಕೇನು ಉತ್ತರ? ಈಗ ತಲೆ ಬಗ್ಗಿಸ್ಬೇಕಲ್ಲ. ಈಗ ತಲೆ ಬಗ್ಗಿಸ್ಬೇಕಲ್ಲ ಮುಖ್ಯಮಂತ್ರಿಗಳು. ಬಟ್ ಸಿಕ್ಕಿರೋ ತಾತ್ಕಾಲಿಕ ರಿಲೀಫ್ ಅಷ್ಟೇ ಅಲ್ಲ, ಅಂದ್ರೆ ತಕ್ಷಣ ಬಿಡುಗಡೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವ್ರ ಮೇಲೆ ಬಂದಿರೋ ಆರೋಪ ಏನು ಖುಲಾಸೆ ಆಗಿಲ್ಲ ಇನ್ನ. ಅಲ್ಲಲ್ಲ, ಅದು ಬೇರೆ ವಿಷಯ. ಇವರನ್ನ ಬಂಧಿಸಬಾರ್ದಾಗಿತ್ತು ಅನ್ನೋ ಮಾತು ಬಂತಲ್ಲ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ಚಲವಾದಿ ನಾರಾಯಣ ಸ್ವಾಮಿ ಅವರ ಪ್ರತಿಕ್ರಿಯೆ. ಹೈಕೋರ್ಟ್ನಿಂದ ಇದೀಗ CT ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆಗೊಳಿಸುವ ಆದೇಶ ಹೊರಬಿದ್ದಿದೆ. ನಿನ್ನೆ ಸಂಜೆಯಿಂದ ಪೊಲೀಸರ ಸುಪರ್ದಿಯಲ್ಲೇ ಇದ್ರು CT ರವಿ. ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ ನ್ಯಾಯಾಲಯ. ಊಟಕ್ಕಾಗಿ ಶಿಗ್ಗಾವಿಯ IBಗೆ CT ರವಿ ಅವರನ್ನ ಕರೆದುಕೊಂಡು ಹೋಗಲಾಗಿತ್ತು. ಇದೀಗ ಅಲ್ಲಿಂದಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಹೊರಬಿದ್ದಿದೆ. ಶಿಗ್ಗಾವಿಯಿಂದಲೇ ಅವರನ್ನ ರಿಲೀಸ್ ಮಾಡ್ತಾರ ಪೊಲೀಸರು? ಸದ್ಯಕ್ಕೆ ಇರುವ ಕುತೂಹಲ ಅದು. ಅಥವಾ ಕೋರ್ಟ್ನ ಆರ್ಡರ್ ನಮ್ಗಿನ್ನ ಸಿಕ್ಕಿಲ್ಲ ಅಂತ ಹೇಳಿ ಏನಾದ್ರೂ ಮತ್ತೊಂದಷ್ಟು ದೂರ
ಸಿಟಿ ರವಿ ಅವರನ್ನ ಪೊಲೀಸರೇ ಕರ್ಕೊಂಡು ಬರೋ ಪ್ರಯತ್ನಗಳಾಗತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದೀಗ ಕೋರ್ಟ್ನಿಂದ ರಿಲೀಫ್ ಸುದ್ದಿ ಸಿಕ್ಕ ನಂತರದಲ್ಲಿ ಸಹಜವಾಗಿಯೇ ಹಾವೇರಿಯಲ್ಲೇ ಸಿಟಿ ರವಿ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ, ಇದಕ್ಕೆ ಬೇಕಾದ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿಟಿ ರವಿ. ಕೆಲವೇ ಕ್ಷಣಗಳಲ್ಲಿ ಬಂಧನ ಮುಕ್ತರಾದ ನಂತರದಲ್ಲಿ ಹಾವೇರಿಯಲ್ಲೇ ಮಾಧ್ಯಮಗಳನ್ನು ಉದ್ದೇಶಿಸಿ ಸಿಟಿ ರವಿ ನಿನ್ನೆ ರಾತ್ರಿಯಿಂದ ಆದ ಘಟನೆಗಳು, ಕೋರ್ಟ್ನಿಂದ ಸಿಕ್ಕ ಆದೇಶದ ಬಗ್ಗೆ ಮಾತನಾಡೋ ಸಾಧ್ಯತೆ ಇದೆ. ಚಿಗ್ಗಾವಿ ಐಬಿಯಲ್ಲಿ ಊಟಕ್ಕೆ ವಿರಾಮವನ್ನ ನೀಡಲಾಗಿತ್ತು. ಇದೀಗ ಅಲ್ಲಿಗೇನೆ ಆದೇಶದ ಪ್ರತಿ ತಲುಪುತ್ತಾ ಅಲ್ಲಿಂದಲೇ ಅವರನ್ನ ಬಂಧ ಮುಕ್ತಗೊಳಿಸಲಾಗುತ್ತಾ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಶಾಸಕರಾದ ಧೀರಜ್ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತರಾತುರಿಯಲ್ಲಿ ಬಂಧನ, ರಾಜಕೀಯ ಪ್ರೇರಿತ ಬಂಧನ ಅಂತ ಹೇಳಿ ನಿಮ್ಮ ಪಕ್ಷದಿಂದ ವಿಶ್ಲೇಷಣೆ ಆಗ್ತಾ ಇತ್ತು. ಇದೀಗ ಕೋರ್ಟ್ನ ಆದೇಶ. ಮೇಡಮ್, ಏನು ಒಂದು ಪಾರ್ಲಿಮೆಂಟರಿ ಕಮಿಟಿ ಏನಿದೆ, ಒಂದು ಪಾರ್ಲಿಮೆಂಟರಿ ಅಫೇರ್ಸ್ ಏನ್ ರೂಲ್ಸ್ ಇದೆ ಅದ್ರ ಪ್ರಕಾರ ಹೌಸ್ ಅಲ್ಲಿ ನಡೆದಿರುವಂತದ್ದು ಸಭಾಪತಿಗಳು ರೂಲಿಂಗ್ ಕೊಡಬೇಕು. ಬೆಳಿಗ್ಗೆ ತಾವು ಪ್ರಸಾರ ಮಾಡಿದ್ದೀರಾ, ಸಭಾಪತಿಗಳು ಏನ್ ಹೇಳಿದ್ರು ಸ್ಟೇಟ್ಮೆಂಟ್, ನಾನು ಯಾವುದೇ ಕಾರಣಕ್ಕೂ ನನ್ನ ಅನುಮತಿ ಇಲ್ಲದೆ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ರೆಕಾರ್ಡ್ ಅಲ್ಲೂ ಇಲ್ಲ ಅಂತಾನೂ ಹೇಳಿದ್ದಾರೆ. ಈಗ ಅವ್ರು ಹೇಳಿದಾರಾ ಇಲ್ವಾ ಅದ್ರ ಬಗ್ಗೆ ತನಿಖೆ ನಡೀಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಯಾರನ್ನಾದ್ರೂ 480 ಕಿಲೋಮೀಟರ್ 12 ಅವರ್ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಒಬ್ಬ ಆರೋಪಿ, ಅವರೊಬ್ಬ ಆರೋಪಿ ಅಂತಾನೆ ಇಟ್ಕೊಳ್ಳಿ, ಇವತ್ತು ಆರೋಪವನ್ನ ಮಾಡಿದಾರೆ ಅವ್ರ ಮೇಲೆ, ಅವರೊಬ್ರು ಆರೋಪಿ. ಆ ರೀತಿ ಒಬ್ಬ ಮಾಜಿ ಸಚಿವರು, ಹಾಲಿ ಶಾಸಕರನ್ನ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಉಪಯೋಗಿಸಿ ಈ ರೀತಿ ಅವ್ರಿಗೆ ಗೌರವಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಇವತ್ತು ವರ್ತನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಅರೆಸ್ಟ್ ಮಾಡೋ ಅಂತ ಅಗತ್ಯತೆನೇ ಇರಲಿಲ್ಲ. ನೀವೇನಾದ್ರೂ ವಾದವನ್ನ ನಾನು ಸಹ ಕೇಳಿಸ್ಕೊಂಡೆ, ಅದ್ರಲ್ಲಿ ಹೇಳ್ತಾರೆ ಅವರು ಸಾಕ್ಷಿಯನ್ನ ನಾಶ ಮಾಡ್ತಾರೆ, ಅದಕ್ಕೋಸ್ಕರ ಅರೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಏನ್ ಸಾಕ್ಷಿ ನಾಶ ಮಾಡಕ್ಕಾಗತ್ತೆ ಮೇಡಮ್ ಹೌಸ್ ಒಳಗಡೆ? ನಾನು ಒಬ್ಬ ಶಾಸಕನಿದ್ದೀನಿ, ನಾನು ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ನಾನು ಇರ್ತೀನಿ, ಅವರೊಬ್ರು ಲೆಜಿಸ್ಲೇಟಿವ್ ಕೌನ್ಸಿಲ್, ಅದರಲ್ಲೂ ಮೇಲ್ಮನೆ, ಅಲ್ಲೋಗಿ ಏನ್ ಏನು ಸಾಕ್ಷಿಯನ್ನು ನಾಶನ ಮಾಡಕ್ಕಾಗತ್ತೆ? ಏನ್ ರೀಸನ್ ಕೊಟ್ಟು ಇವ್ರು ಅರೆಸ್ಟ್ ಮಾಡಿದ್ದಾರೆ, ಆ ರೀಸನ್ನೇ ತಪ್ಪಿದೆ. ತನಿಖೆ ಆಗಲಿ. ರೈಟ್ ರೈಟ್ ಬೇಕು ಅಂತ ಶುಕ್ರವಾರ ಬೆಳಿಗ್ಗೆ ರಾಂಗ್ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬ IPS ಆಫೀಸರ್ ಗೊತ್ತು, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ಬೇಕು ಅಂತ. ಕೋರ್ಟ್ ಅವರ್ಸ್ ಆಗೋಗ್ಲಿ ಅಂತ ಹೇಳೇ ಬೆಳಿಗ್ಗೆ ಬೆಳಗಾಂ ಕೋರ್ಟ್ಗೆ ಪರ್ಪಸ್ಫುಲಿ ಕರ್ಕೊಂಡು ಹೋಗಿದ್ದಾರೆ. ಈ ರೀತಿ ದ್ವೇಷದ ರಾಜಕಾರಣವನ್ನ ಕಾಂಗ್ರೆಸ್ ಅವ್ರು ಹೇಳ್ಕೊಡ್ತಿರೋಂಥದ್ದು ಒಳ್ಳೇದಲ್ಲ. ನಮ್ಮಂತ ಯುವಕರಿಗೆ ನೀವ್ ಏನ್ ಪಾಠ ಕಲಿಸ್ತಾ ಇದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಸರ್ಕಾರ, ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರು ದಯವಿಟ್ಟು ಈ